ನಮ್ಮ ಜೀವನದಲ್ಲಿ ಹಣ ಸಂಪಾದನೆ ಮಾಡುವುದು ತುಂಬಾನೇ ಮುಖ್ಯ. ಆದ್ರೆ ಯಾರಿಗೂ ರೈಟ್ ಗೈಡೆನ್ಸ್ ಸಿಗ್ತಾ ಇಲ್ಲ. ತುಂಬಾ ಜನ ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ತಾರೆ, ಹೇಗೆ ಮನೆಯಿಂದ ಕೆಲಸ ಮಾಡಬೇಕು, ಹೇಗೆ ಇಂಟರ್ವ್ಯೂ ಪಾಸ್ ಮಾಡಬೇಕು, ಹೇಗೆ ಜಾಬ್ ನ ಕ್ರ್ಯಾಕ್ ಮಾಡಬಹುದು. ಆದ್ರೆ ರೈಟ್ ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ, ರೈಟ್ ಎಜುಕೇಶನ್ ಸಿಗ್ತಾ ಇಲ್ಲ. ಡೋಂಟ್ ವರಿ, ಈ ವಿಡಿಯೋ ಅಲ್ಲಿ ಕೊನೆವರೆಗೂ ನೀವು ನೋಡಿದ್ರೆ ನಿಮ್ಗೆ ಎಲ್ಲ ಕ್ಲಾರಿಟಿ ಸಿಗುತ್ತೆ. ಇವತ್ತು ನಿಮ್ಮ ಹತ್ರ ಡಿಗ್ರಿ ಇರಬಹುದು, ಆದ್ರೆ ಆ ಡಿಗ್ರಿಯಿಂದ ನೌಕರಿ ಸಿಗೋದು ತುಂಬಾನೇ ಕಷ್ಟ. 15-20 ಸಾವಿರ ಜಾಬ್ ಸಿಗ್ಬೇಕಂದ್ರೂ ಕಷ್ಟ ಆಗ್ತಿದೆ. ಯಾಕೆ ಗೊತ್ತಾ? ಬಿಕಾಸ್ ಕಾಲ ಬದಲಾಗಿದೆ. ಇವಾಗ 2025-2026 ಅಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ. ನಿಮ್ಮ ಹತ್ರ ಎಜುಕೇಶನ್ ಇದ್ರೆ ಸಾಕಾಗಲ್ಲ. ಎಜುಕೇಶನ್ ಡಿಗ್ರಿ ಜೊತೆಗೆ ನಿಮ್ಮ ಹತ್ರ ಎಕ್ಸ್ಟ್ರಾ ಸ್ಕಿಲ್ಸ್ ಇರಬೇಕು. ಸ್ಕಿಲ್ಸ್ ನ ಯೂಸ್ ಮಾಡಿಕೊಂಡು ಜನ ಮನೆಯಿಂದ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ರೆ, ಸ್ಕಿಲ್ಸ್ ನೀವು ಲರ್ನ್ ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಯಾವುದೇ ರೀತಿ ಏಜ್ ಲಿಮಿಟೇಷನ್ಸ್ ಇಲ್ಲ. ನೀವು ಕನ್ನಡ ಮೀಡಿಯಂ ಓದಿದ್ದೀರಾ, ಹಿಂದಿ ಮೀಡಿಯಂ ಓದಿದ್ದೀರಾ, ಇಂಗ್ಲಿಷ್ ಮೀಡಿಯಂ ಓದಿದ್ದೀರಾ, ಯಾವುದೇ ಭಾಷೆಯಲ್ಲಿ ನೀವು ಕೆಲಸ ಮಾಡ್ಬೋದು. ಸ್ಕಿಲ್ಸ್ ನೀವು ಲರ್ನ್ ಮಾಡಿದ್ರೆ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ಬೋದು. ಇದರದ್ದು ಉದಾಹರಣೆ ನಾನೇ. ನೀವು ನನ್ನ ಯೂಟ್ಯೂಬ್ ಚಾನೆಲ್ ನೋಡಿರ್ಬೋದು, ಅಂದ್ರೆ ನಿಮಗೆ ಗೊತ್ತಿರ್ಬೋದು, ನಾನು 1,60,00,000 ಸಂಪಾದನೆ ಮಾಡಿದ್ದೀನಿ. ಸೊ ನಿಮಗೆ ಗೊತ್ತಿಲ್ಲ ಅಂದ್ರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿ ವಿಡಿಯೋನ ನೋಡ್ಬೋದು. ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಹೇಗೆ ನಾನ್ ಮನೆಯಿಂದ ಸಂಪಾದನೆ ಮಾಡಿದ್ದೀನಿ. ಈ ವಿಡಿಯೋ ನೀವು ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಇವತ್ತು ಕ್ಲಾರಿಟಿ ಸಿಗುತ್ತೆ. 5 ಸ್ಕಿಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ 5 ಸ್ಕಿಲ್ ನೀವು ಲರ್ನ್ ಮಾಡಿದ್ರೆ ನೀವು ಮನೆಯಿಂದಾನೇ 1,00,000ವರೆಗೂ ಆರಾಮಾಗಿ ಸಂಪಾದನೆ ಮಾಡ್ಬೋದು ನನ್ನ ಗೈಡೆನ್ಸ್ ಅಲ್ಲಿ. ನಮಸ್ಕಾರ, ನಾನು ನಿಶಾ, ನಿಮ್ಮ ಉದ್ಯೋಗ ಸಖಿ. ಬನ್ನಿ, ಇವಾಗ ನಿಮ್ಗೆ 5 ಸ್ಕಿಲ್ ಬಗ್ಗೆ ಹೇಳ್ತೀನಿ. ಈ 5 ಸ್ಕಿಲ್ ಅಲ್ಲಿ ಯಾವ್ದಾದ್ರು ಒಂದು ಸ್ಕಿಲ್ ನೀವು ಕಲ್ತ್ರೆ 100% ನೀವು ನಿಮ್ಮ ಲೈಫ್ ನ ಚೇಂಜ್ ಮಾಡ್ಬೋದು. ಈ ಸ್ಕಿಲ್ಸ್ ಕಲಿಬೇಕಂದ್ರೆ ಡೆಡಿಕೇಶನ್ ಇಂದ ಡೈಲಿ 2 to 3 hours ಕೊಡ್ಲೇಬೇಕು ನೀವು. ನಾನು ಇದನ್ನ ಕಂಪ್ಲೀಟ್ ಆಗಿ ನಿಮಗೆ ಗೈಡೆನ್ಸ್ ಪ್ರೊವೈಡ್ ಮಾಡ್ತೀನಿ. ಈ ಸ್ಕಿಲ್ ಕಲಿಬೇಕಂದ್ರೆ ಯಾರ್ಯಾರು ಕಲಿಬಹುದು? ನೀವು ಸ್ಟೂಡೆಂಟ್ ಇದ್ದೀರಾ, ಹೌಸ್ ವೈಫ್ ಇದ್ದೀರಾ, ಅಥವಾ ಜಾಬ್ ಹೋಲ್ಡರ್ ಇದ್ದೀರಾ, ಯಾರು ಬೇಕಾದ್ರೂ ಇಲ್ಲಿ ಲರ್ನ್ ಮಾಡ್ಬೋದು ಸ್ಕಿಲ್ಸ್. ಫಸ್ಟ್ ಸ್ಕಿಲ್, ವಿಡಿಯೋ ಎಡಿಟಿಂಗ್. ನೀವು ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಎಲ್ಲ ಕಡೆ ನೀವು ನೋಡ್ತಾ ಇರ್ಬೋದು, ವಿಡಿಯೋಸ್ ಇದೆ, ರೀಲ್ಸ್ ಇದೆ, ಶಾರ್ಟ್ಸ್ ಇದೆ. ಯಾಕೆ ಜನ ವಿಡಿಯೋಸ್ ಮಾಡ್ತಾ ಇದ್ದಾರೆ? ಬಿಕಾಸ್ ಆ ವಿಡಿಯೋಸ್ ಇಂದ ಅವ್ರಿಗೆ ದುಡ್ಡು ಬರುತ್ತೆ. ಸೊ ವಿಡಿಯೋಸ್ ಮಾಡ್ಬೇಕಂದ್ರೆ ಕ್ರಿಯೇಟಿವಿಟಿ ಕಾಣಿಸ್ಬೇಕು. ಇವಾಗ ನಾನು ಪ್ಲೇನ್ ಆಗಿ ಜಸ್ಟ್ ಮಾತಾಡಿದ್ರೆ ಅಷ್ಟು ಅಟ್ರಾಕ್ಷನ್ ಕಾಣಿಸಲ್ಲ. ಹಾಗಾಗಿ ಇನ್ಫ್ಲೂಯೆನ್ಸರ್ಸ್, ಬಿಸ್ನೆಸ್ ಪರ್ಸನ್ ಅಥವಾ ಜಾಬ್ ಅಥವಾ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬಾ ಎಡಿಟಿಂಗ್ ಇರುತ್ತೆ. ಆ ಎಡಿಟಿಂಗ್ ಯಾರು ಮಾಡ್ತಾರೆ? ಆ ಎಡಿಟಿಂಗ್ ಇಂದ ಏನ್ ಲಾಭ ಇದೆ? ನೀವು ಹೇಗೆ ಆ ಎಡಿಟಿಂಗ್ ಇಂದ ಸಂಪಾದನೆ ಮಾಡಬಹುದು? ಸೊ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ತುಂಬಾ ಈಸಿಯಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ನನಗೆ ವಿಡಿಯೋ ಎಡಿಟಿಂಗ್ ಮಾಡಕ್ ಬರಲ್ಲ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಓಕೆ, ಇನ್ ಕೇಸ್ ನನಗೆ ವಿಡಿಯೋ ಎಡಿಟಿಂಗ್ ಮಾಡಕ್ ಬರಲ್ಲ, ನಾನೇನ್ ಮಾಡ್ತೀನಿ, ಬೇರೆಯವ್ರಿಗೆ ಹೈಯರ್ ಮಾಡ್ತೀನಿ. ಸಪೋಸ್ ಯಾರಾದ್ರೂ ವಿಡಿಯೋ ಎಡಿಟಿಂಗ್ ಸ್ಕಿಲ್ಸ್ ನ ಲರ್ನ್ ಮಾಡಿದ್ದಾರೆ. ಸೊ ಅವ್ರಿಗೆ ಗೊತ್ತಿರುತ್ತೆ ನಾನು ಹೇಗೆ ಎಡಿಟಿಂಗ್ ಮಾಡಬೇಕು ಅಂತ. ಸೊ ಅವ್ರಿಗೆ ನಾನು ಹೈಯರ್ ಮಾಡ್ತೀನಿ. ಅವ್ರಿಗೆ ಹೇಳ್ತೀನಿ, ನಾನು ಈ ವಿಡಿಯೋನ ಶೂಟ್ ಮಾಡಿದ್ದೀನಿ, ನೀವು ಕ್ರಿಯೇಟಿವಿಟಿ ಆಗಿ ಎಡಿಟ್ ಮಾಡ್ಕೊಡಿ ಅಂತ. ಸೊ ಅವ್ರು ಏನ್ ಮಾಡ್ತಾರೆ, ವಿಡಿಯೋ ಎಡಿಟಿಂಗ್ಗೆ ಅವ್ರು ಚಾರ್ಜ್ ಮಾಡ್ತಾರೆ. ಇತ್ತೀಚೆಗೆ ವಿಡಿಯೋ ಎಡಿಟಿಂಗ್ ಕಾಸ್ಟ್ ಎಷ್ಟು ಗೊತ್ತಾ? 5,000, 10,000, 15,000 ಜನ ಅಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ. ಸಪೋಸ್ ಇವಾಗ ನೀವು ವಿಡಿಯೋ ಎಡಿಟಿಂಗ್ ಲರ್ನ್ ಮಾಡಿದ್ದೀರಾ ಅಂದ್ರೆ ನೀವು ಕೂಡ ಚಾರ್ಜ್ ಮಾಡ್ಬೋದು ಕ್ಲೈಂಟ್ಗೋಸ್ಕರ ಕೆಲಸ ಮಾಡ್ಬೋದು ನೀವು. ಇವಾಗ ನನಗೆ ಈ ವಿಡಿಯೋ ಎಡಿಟಿಂಗ್ ಮಾಡಕ್ ಬರಲ್ಲ ಅಂದ್ರೆ ನಾನು ಬೇರೆಯವ್ರಿಗೆ ಹೈಯರ್ ಮಾಡ್ತೀನಿ. ಸೊ ಅವ್ರು ನನಗೋಸ್ಕರ ಕೆಲಸ ಮಾಡ್ತಾರೆ. ಸೊ ಅದೇ ರೀತಿ ಮಂತ್ಲಿ ನೀವು 10 ವಿಡಿಯೋಸ್ ಕ್ರಿಯೇಟ್ ಮಾಡಿದ್ರೆ, ವಿಡಿಯೋ ಎಡಿಟಿಂಗ್ ಮಾಡಿಕೊಟ್ರೆ ಆರಾಮಾಗಿ 1,00,000ವರೆಗೂ ನೀವು ಸಂಪಾದನೆ ಮಾಡ್ಬೋದು. ಇದರದ್ದು ಉದಾಹರಣೆ ನನ್ನ ಸ್ಟೂಡೆಂಟೇ ನನ್ನ ವಿಡಿಯೋ ಎಡಿಟಿಂಗ್ ಮಾಡ್ತಾರೆ. ಸೊ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು, ಸ್ಕ್ರೀನ್ ಶಾಟ್ ಹಾಕಿದ್ದೀನಿ, ನನ್ನ ಸ್ಟೂಡೆಂಟ್ ರಿವ್ಯೂ. ನನ್ನ ಸ್ಟೂಡೆಂಟ್ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ ಅವರು. ಸೊ ಸ್ಟೂಡೆಂಟ್ ಆಗಿ ಪಾರ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದಾರೆ. ಬೇರೆಯವ್ರಿಗೋಸ್ಕರ ಅವ್ರು ಎಡಿಟಿಂಗ್ ಮಾಡಿಕೊಡ್ತಾರೆ, ರೀಲ್ಸ್ ಎಡಿಟಿಂಗ್ ಅಥವಾ ಯೂಟ್ಯೂಬ್ ಎಡಿಟಿಂಗ್. ಸೊ ನೀವು ಕೂಡ ಎಡಿಟಿಂಗ್ ಕಲಿತು ನಿಮ್ಮ ಲೈಫ್ನ ಚೇಂಜ್ ಮಾಡಬಹುದು. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಹತ್ರ ಲ್ಯಾಪ್ಟಾಪೇ ಇರಬೇಕು ಅಂತ ಅವಶ್ಯಕತೆ ಇಲ್ಲ, ನಿಮ್ಮ ಹತ್ರ ಫೋನ್ ಇದ್ರೆ ಸಾಕು. ಫೋನಲ್ಲಿ ಅಪ್ಲಿಕೇಶನ್ಸ್ ಇದೆ, ಲೈಕ್ ಇನ್ಶಾಟ್ ಇದೆ, VN ಇದೆ, ಕೈನ್ ಮಾಸ್ಟರ್ ಇದೆ. ಸೊ ಈ 3-4 ಅಪ್ಲಿಕೇಶನ್ಸ್ ನ ಡೌನ್ಲೋಡ್ ಮಾಡ್ಕೊಂಡು ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡ್ತಾ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗತ್ತೆ ನಿಮ್ ಮಿಸ್ಟೇಕ್ಸ್ ಏನಿದೆ ಅಂಡ್ ನೀವು ಏನೇನ್ ಲರ್ನ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾಗತ್ತೆ. ಸೊ ನೀವು ಮಂತ್ಲಿ ಒಂದು ವಿಡಿಯೋ ನೀವು ಚಾರ್ಜ್ ಮಾಡ್ಬೇಕಂದ್ರೆ 5,000 to 10,000 ವರೆಗೂ ಚಾರ್ಜ್ ಮಾಡ್ಬೋದು. ಎರಡನೇ ಸ್ಕಿಲ್, ಎಫಿಲಿಯೇಟ್ ಮಾರ್ಕೆಟಿಂಗ್ ನನ್ನ ಒಂದು ಫೇವ್ರೆಟ್ ಸ್ಕಿಲ್ ಇದೆ. ಈ ಸ್ಕಿಲ್ ಇಂದ ನನ್ನ ಸ್ಟೂಡೆಂಟ್ಸ್ ಲಕ್ಷಗಟ್ಟಲೆ ನಿಜವಾಗ್ಲೂ ಸಂಪಾದನೆ ಮಾಡಿದ್ದಾರೆ.
ಹೌಸ್ ವೈಫ್ ಸಂಪಾದನೆ ಮಾಡಿದ್ದಾರೆ, 2 ಮಕ್ಳು ತಾಯಿಯಾಗಿ ಅವ್ರು ಸಂಪಾದನೆ ಮಾಡಿದ್ದಾರೆ. ಸೊ ಈ ಸ್ಕಿಲ್ ಇಂದ ನೀವ್ ಹೇಗೆ ಸಂಪಾದನೆ ಮಾಡ್ಬೋದು? ಎಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು? ಸಿಂಪಲ್ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಯಾವುದೇ ಒಂದು ಕಂಪನಿದು ಪ್ರಾಡಕ್ಟ್ ಅಥವಾ ಸರ್ವಿಸಸ್ಗೆ ನೀವು ಪ್ರಮೋಟ್ ಮಾಡಬೇಕು. ಇವಾಗ ಪ್ರಮೋಷನ್ ಎಲ್ಲಿ ಮಾಡ್ಬೋದು? ಪ್ರಮೋಷನ್ ನೀವು ಆನ್ಲೈನ್ ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಮಾಡ್ಬೋದು. ಲೈಕ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಚಾನೆಲ್ಸ್ ಅಲ್ಲಿ ನೀವು ಪ್ರಮೋಟ್ ಮಾಡ್ಬೋದು. ಸೊ ಒಂದು ಪ್ರಾಡಕ್ಟ್ ನ ನೀವು ಪ್ರಮೋಟ್ ಮಾಡಿದಾಗ ಪ್ರಮೋಷನ್ ನ ನೋಡ್ಕೊಂಡು ನಿಮ್ಮ ಹತ್ರ ಪರ್ಚೇಸ್ ಮಾಡಿದಾಗ, ಯಾವುದೇ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸಸ್ ನ ಪರ್ಚೇಸ್ ಮಾಡಿದಾಗ ನಿಮಗೆ ಪ್ರಾಫಿಟ್ ಸಿಗುತ್ತೆ, ನಿಮಗೆ ಕಮಿಷನ್ ಸಿಗುತ್ತೆ. ಇನ್ನೂ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ವಿತ್ ಎಕ್ಸಾಂಪಲ್. ನೀವು ನೋಡಿರ್ಬೋದು, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ತುಂಬಾ ಇನ್ಫ್ಲೂಯೆನ್ಸಸ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಟ್ಟೆ ಹಾಕ್ತಾರೆ, ಸೀರೆ ಹಾಕ್ತಾರೆ ಅಥವಾ ಕುರ್ತಾ ಸೆಟ್ ಹಾಕ್ತಾರೆ. ಅದು ಹಾಕಿ ಅವ್ರು ಹೇಳ್ತಾರೆ ನಿಮಗೆ ಈ ಬಟ್ಟೆ ಇಷ್ಟ ಆಗಿದ್ರೆ ಲಿಂಕ್ ಅಂತ ಟೈಪ್ ಮಾಡಿ. ಸೊ ನೀವೇನ್ ಮಾಡ್ತೀರಾ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅಂತ ಟೈಪ್ ಮಾಡ್ತೀರಾ. ಲಿಂಕ್ ಅಂತ ಟೈಪ್ ಮಾಡಿದ ತಕ್ಷಣ ಆ ಇನ್ಫ್ಲೂಯೆನ್ಸರ್ ನಿಮಗೆ ಒಂದು ಲಿಂಕ್ ಕಳಿಸ್ತಾರೆ, ಆ ಬಟ್ಟೆದು ಲಿಂಕ್ ಕಳಿಸ್ತಾರೆ. ಆ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ನೀವು ಬಟ್ಟೆನ ಪರ್ಚೇಸ್ ಮಾಡ್ತೀರಾ. ಸೊ ಅವಾಗ ಏನಾಗತ್ತೆ ಅಂದ್ರೆ ಆ ಇನ್ಫ್ಲೂಯೆನ್ಸರ್ಗೆ ಕಮಿಷನ್ ಸಿಗುತ್ತೆ. ಸಪೋಸ್ 1000 ರೂಪೀಸ್ದು ಒಂದು ಬಟ್ಟೆ ಇದೆ, ಆ 1000 ರೂಪೀಸ್ ನೀವು ಪೇ ಮಾಡ್ತೀರಾ. 1000 ರೂಪೀಸ್ ಅಲ್ಲಿ 50% ಕಮಿಷನ್ ಅವ್ರಿಗೆ ಹೋಗುತ್ತೆ. ಅಂದ್ರೆ 1000 ರೂಪೀಸ್ ಅಲ್ಲಿ 500 ರೂಪೀಸ್ ಅವರಿಗೆ ಸಿಗುತ್ತೆ. ಓಕೆ, ಸೊ ಅದೇ ರೀತಿ ನೀವು ಕೂಡ ಹಾಲ್ ವಿಡಿಯೋಸ್ನ ಮಾಡ್ಬೋದು. ಆನ್ಲೈನಲ್ಲಿ ತುಂಬಾನೇ ಇದರಲ್ಲಿ ಇನ್ಕಮ್ ಇದೆ. ಆನ್ಲೈನಲ್ಲಿ ತುಂಬಾ ಅಪ್ಲಿಕೇಶನ್ಸ್ ಬಂದಿದೆ. ಮೀಶೋ ಇದೆ, ಫ್ಲಿಪ್ಕಾರ್ಟ್ ಇದೆ, ಮಿಂತ್ರಾ ಇದೆ. ಆ್ಯಂಡ್ ನಾನು ಪರ್ಸನಲ್ ಆಗಿ ತುಂಬ ವರ್ಕ್ ಮಾಡ್ತಿದ್ದೀನಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ. ಅಫಿಲಿಯೇಟ್ ಮಾರ್ಕೆಟಿಂಗ್ ನೀವು ಸ್ಟೆಪ್ ಬೈ ಸ್ಟೆಪ್ ಕಲಿಬಹುದು. ತುಂಬ ಈಸಿ ಇದೆ. ಸ್ಟಾರ್ಟಿಂಗಲ್ಲಿ ನೀವು ಹೇಗೆ ಅಫಿಲಿಯೇಟ್ ಐಡಿನ ಕ್ರಿಯೇಟ್ ಮಾಡಬೇಕು ಅಂತ ಲರ್ನ್ ಮಾಡಬೇಕು. ನೀವು ಕೂಡ ಹಾಲ್ ವಿಡಿಯೋಸ್ನ ಮಾಡ್ಬೋದು, ಪ್ರಮೋಟ್ ಮಾಡ್ಬೋದು ಆ್ಯಂಡ್ ಅರ್ನಿಂಗ್ಸ್ ಮಾಡ್ಬೋದು. ನಿಮಗೆ ಇದ್ರ ಬಗ್ಗೆ ಗೈಡೆನ್ಸ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ನಾನು ನಿಮಗೆ ಪರ್ಸನಲ್ ಆಗಿ ಗೈಡ್ ಮಾಡ್ತೀನಿ. ಅಫಿಲಿಯೇಟ್ ಮಾರ್ಕೆಟಿಂಗ್ ಮುಖಾಂತರ ನಾನು ಕೂಡ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದ್ದೀನಿ. ಹಾಗೆ ನನ್ನ ಸ್ಟೂಡೆಂಟ್ಸ್ ಸಹ ಅರ್ನಿಂಗ್ಸ್ ಮಾಡಿದ್ದಾರೆ. ಇವಾಗ ನಾನು ಸೇರಿ ಜಾಯ್ನ್ ಆಗಿ ಇವಾಗ ನಾನು ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ. 8500 ಅರ್ನಿಂಗ್ಸ್ ಮಾಡಿದ್ದೀನಿ. ಬಟ್ ಫಸ್ಟ್ ನಾವು ಇದು ಫೇಕ್ ಅಂದ್ಕೊಂಡು ನಾವು ಅರ್ನಿಂಗ್ಸ್ ಮಾಡಿದ್ಮೇಲೆ ನನಗಿದು ಟ್ರಸ್ಟೆಡ್ ಅಂತ ಗೊತ್ತಾಗಿದೆ. ಟ್ರೈನಿಂಗ್ಸ್ ಎಲ್ಲನೂ ನೀಟಾಗಿ ಕೊಟ್ಟು ಎಲ್ಲ ಚೆನ್ನಾಗಿ ಹೇಳ್ಕೊಂಡು ಕೊಟ್ಟಿದ್ದಾರೆ ನಿಶಾ ಮ್ಯಾಮ್ ಅವರು. ತುಂಬ ಥ್ಯಾಂಕ್ಸ್ ಮೇಡಮ್. ಮತ್ತು ನಮ್ಮ ಮನೆಯಲ್ಲೂ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಬಟ್ ಈಗ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಅವರು ವರ್ಕ್ ಮಾಡೋಕ್ಕೆಲ್ಲ. ನಾನು ವರ್ಕ್ ಮಾಡ್ತಾಯಿದ್ದೀನಿ, ನನ್ನ ಸಿಸ್ಟರು ವರ್ಕ್ ಮಾಡ್ತಿದ್ದಾರೆ. ನಾವು ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ನಾವು ಥ್ಯಾಂಕ್ಸ್ ಹೇಳೋದು ಬಂದು ನಿಶಾ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವ್ರು ಮಾಡ್ತಿರೋ ಟ್ರೈನಿಂಗ್ಸ್ ಎಲ್ಲ ನಮ್ಗೆ ತುಂಬ ಇಷ್ಟ ಆಗ್ತಿದೆ. ಸ್ಕಿಲ್ ಫೇಸ್ಬುಕ್ ಅಡ್ವರ್ಟೈಸ್ಮೆಂಟ್, ಫೇಸ್ಬುಕ್ ಆಡ್ಸ್ ಕಲ್ತ್ರೆ ನೀವು 2 ಲಕ್ಷವರೆಗೂ ಸಂಪಾದನೆ ಮಾಡ್ಬೋದು. ಅದು ಕೂಡ ಮಂತ್ಲಿ ಬೇಸಿಸ್ ಅಲ್ಲಿ 2 ಲಕ್ಷವರೆಗೂ ಸಂಪಾದನೆ ಮಾಡ್ಬೋದು ನೀವು ಬಿಗ್ನರ್ ಇದ್ರೆ. ಸೊ ಫೇಸ್ಬುಕ್ ಆ್ಯಡ್ ಅಂದರೆ ಏನು, ಯಾರು ಇದನ್ನು ಯೂಸ್ ಮಾಡ್ತಾರೆ? ಸೊ ಫೇಸ್ಬುಕ್ ಆ್ಯಡಿಂದ ಏನಾಗುತ್ತೆ ಅಂದರೆ, ಇವಾಗ ನೀವು ನೋಡ್ತಾ ಇರ್ಬೋದು, ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ ತಕ್ಷಣ ನಿಮಗೆ ತುಂಬಾ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ. ಸೊ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ನೀವು ನೋಡಿರ್ಬೋದು, ನಿಮಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಮೇಕಪ್ ಕ್ಲಾಸಸ್ದು. ಓಕೆ, ಸೊ ಮೇಕಪ್ ಅಕಾಡೆಮಿ ಜನ ಏನು ಮಾಡ್ತಾರೆ, ಪಾರ್ಲರ್ ಅಥವಾ ಮೇಕಪ್ ಅಕಾಡೆಮಿ ಇದ್ದರೆ ಅವ್ರು ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾರೆ. ಆದರೆ ಆ ಕ್ಲಾಸಸ್ ಕಂಡಕ್ಟ್ ಮಾಡಬೇಕಂದ್ರೆ ಸ್ಟೂಡೆಂಟ್ಸ್ ಬರಬೇಕಲ್ವಾ? ಸೊ ಅವ್ರು ಏನು ಮಾಡ್ತಾರೆ, ಅವರು ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ತಾರೆ, ಆ ವಿಡಿಯೋನ ತೋರಿಸ್ತಾರೆ ಅವರು. ಸೊ ಆ ವಿಡಿಯೋ ನೋಡಿದ ತಕ್ಷಣನೇ ಜನ ಜಾಯಿನ್ ಆಗ್ತಾರೆ, ಇನ್ಕ್ವೈರಿ ಮಾಡ್ತಾರೆ. ಓಕೆನಾ? ಸೊ ಇತ್ತೀಚೆಗೆ ಬಿಸ್ನೆಸ್ ಯಾರು ಮಾಡ್ತಾ ಇದ್ರೆ ಅಥವಾ ಸೋಷಿಯಲ್ ಮೀಡಿಯಾ ಯಾರು ಯೂಸ್ ಮಾಡ್ತಾ ಇದ್ರೆ, ಸೋಷಿಯಲ್ ಮೀಡಿಯಲ್ಲಿ ಯಾವುದೇ ಒಂದು ಅಕಾಡೆಮಿ ಅಥವಾ ಒಂದು ಮೆಹಂದಿ ಕ್ಲಾಸಸ್ ಇರಲಿ, ಅದ್ರ ಬಗ್ಗೆ ಏನಾದರೂ ಒಂದು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಬೇಕಂದ್ರೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕು. ಇವಾಗ ಎಲ್ಲರಿಗೂ ಆ್ಯಡ್ ರನ್ ಮಾಡಕ್ಕೆ ಬರುತ್ತಾ? ಇಲ್ಲ, ಎಲ್ಲರಿಗೂ ಆ್ಯಡ್ ರನ್ ಮಾಡಕ್ಕೆ ಬರಲ್ಲ. ಸೊ ಸಪೋಸ್ ಮೇಕಪ್ ಅಕಾಡೆಮಿ ಅವ್ರು ಏನು ಮಾಡ್ತಾರೆ, ಬೇರೆಯವ್ರಿಗೆ ಹೈಯರ್ ಮಾಡ್ತಾರೆ. ಯಾರಿಗೆ ಈ ಸ್ಕಿಲ್ ಗೊತ್ತಿದೆ ಅಲ್ವಾ, ಅಡ್ವರ್ಟೈಸ್ಮೆಂಟ್ ಹೇಗೆ ರನ್ ಮಾಡಬೇಕು, ಫೇಸ್ಬುಕ್ ಹೇಗೆ ರನ್ ಮಾಡಬೇಕು ಅಡ್ವರ್ಟೈಸ್ಮೆಂಟ್, ಅವ್ರಿಗೆ ಹೈಯರ್ ಮಾಡ್ತಾರೆ. ಅವ್ರಿಗೆ ಹೇಳ್ತಾರೆ, ನೀವು ನಮಗೋಸ್ಕರ ಆ್ಯಡ್ನ ರನ್ ಮಾಡಿ, ಅಡ್ವರ್ಟೈಸ್ಮೆಂಟ್ ಮಾಡಿ ಸೋಷಿಯಲ್ ಮೀಡಿಯಲ್ಲಿ, ನಾವು ನಿಮಗೆ ದುಡ್ಡು ಕೊಡ್ತೀವಿ. ಸೊ ನೀವು ಕೂಡ ಫೇಸ್ಬುಕ್ ಆ್ಯಡ್ ಸ್ಕಿಲ್ನ ಲರ್ನ್ ಮಾಡಿಕೊಂಡು ಬೇರೆಯವ್ರಿಗೆ ಚಾರ್ಜ್ ಮಾಡ್ಬೋದು. ಸೊ ಮಂತ್ಲಿ ನಿಮ್ಮ ಹತ್ರ 10 ಅಥವಾ 15 ಕ್ಲೈಂಟ್ಸ್ ಕೂಡ ಇದ್ರೆ ನೀವು 2 ಲಕ್ಷವರೆಗೂ ಸಂಪಾದನೆ ಮಾಡ್ಬೋದು. ತುಂಬ ಈಸಿ ಇದೆ. ನಿಮಗೆ ಗೊತ್ತಿಲ್ಲ, ನಾಲೆಜ್ ಇಲ್ಲ ಅಂದರೆ ಡೋಂಟ್ ವರಿ, ನಾನು ನಿಮಗೆ ಪರ್ಸನಲ್ ಆಗಿ ಗೈಡ್ ಮಾಡ್ತೀನಿ. ಬಿಕಾಸ್ ನನಗೆ ಆಲ್ರೆಡಿ ಸ್ಕಿಲ್ಸ್ ಬಗ್ಗೆ ಎಲ್ಲ ನಾಲೆಜ್ ಇದೆ. 4th ಸ್ಕಿಲ್, ಕಾಪಿ ರೈಟಿಂಗ್ ಆ್ಯಂಡ್ ಕಂಟೆಂಟ್ ರೈಟಿಂಗ್ ಸ್ಕಿಲ್. ಈ ಸ್ಕಿಲ್ ಕಲಿತು ನನ್ನ ಸ್ಟೂಡೆಂಟ್ಸ್ ತುಂಬಾನೇ ಅರ್ನಿಂಗ್ಸ್ ಮಾಡ್ತಾ ಇದ್ರೆ.
ಈ ಸ್ಕಿಲ್ ತುಂಬಾ ಹೌಸ್ ವೈಫ್ ಪ್ರಿಫರ್ ಮಾಡ್ತಾರೆ, ಯಾಕೆಂದ್ರೆ ಹೌಸ್ ವೈಫ್ಗೆ ಸ್ವಲ್ಪ ಈಸಿ ಕೆಲಸ ಬೇಕಾಗಿರುತ್ತೆ, ಈಸಿ ಸ್ಕಿಲ್ಸ್ ಬೇಕಾಗಿರುತ್ತೆ, ಕಮ್ಮಿ ಟೈಮಲ್ಲಿ ನೀವು ಜಾಸ್ತಿ ಇನ್ಕಮ್ ಮಾಡ್ಬೋದು. ಕಾಪಿ ರೈಟಿಂಗ್ ಅಂಡ್ ಕಂಟೆಂಟ್ ರೈಟಿಂಗ್ ಅಂದ್ರೆ ಏನು? ಕಾಪಿ ರೈಟಿಂಗ್ ಅಂದ್ರೆ ರೈಟಿಂಗ್ ವರ್ಕ್, ಕಂಟೆಂಟ್ ರೈಟಿಂಗ್ ಅಂದ್ರೆ ರೈಟಿಂಗ್ ವರ್ಕ್. ರೈಟಿಂಗ್ ಅಂದ್ರೆ ಎಲ್ಲಿ ಬರಿಬೇಕು, ಪೇಜ್ ಅಂಡ್ ಬುಕ್ ಅಲ್ಲಿ ಬರೆಯೋದಲ್ಲ. ನಿಮ್ಮ ಹತ್ರ ಈಗ ಗ್ಯಾಜೆಟ್ ಇದೆ, ಫೋನ್ ಇದೆ, ಫೋನ್ ಮುಖಾಂತರ ನೀವು ಬರೆದು ಕೊಡಬೇಕು. ಇವಾಗ ಎಲ್ಲಿ ಬರೆದು ಕೊಡ್ತೀರಾ, ಏನು ಬರೆದು ಕೊಡ್ತೀರಾ? ಎಕ್ಸಾಂಪಲ್ ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಬರುತ್ತೆ. ಆ ರೀಲ್ಸ್ ಕೆಳಗಡೆ ಕ್ಯಾಪ್ಷನ್ ಅಂತ ಇರುತ್ತೆ. ಆ ರೀಲ್ ಅಲ್ಲಿ ನಾವೇನ್ ಮಾತಾಡ್ತೀವಿ ಅಲ್ವಾ, ಅದೇ ನೀವು ಕ್ಯಾಪ್ಷನ್ ಅಲ್ಲಿ ಬರೆದು ಕೊಡ್ಬೇಕು. ಸೊ ರೈಟಿಂಗ್ ವರ್ಕ್ ಇರುತ್ತೆ. ಆ ಕ್ಯಾಪ್ಷನ್ ನೀವು ಬರೆದು ಕೊಡ್ತಾ ಇದ್ದೀರಾ ಅಂದ್ರೆ ಅದರ ಮೇಲೆ ನಿಮ್ಗೆ ಇನ್ಕಮ್ ಸಿಗುತ್ತೆ. ಅದೇ ರೀತಿ ಇನ್ನೂ ವೆರೈಟೀಸ್ ಇದೆ. ಆರ್ಟಿಕಲ್ಸ್ ನೀವು ಬರೆದು ಕೊಡ್ಬಹುದು, ಬ್ಲಾಗ್ಸ್ ಬರೆದು ಕೊಡ್ಬಹುದು, ಗೂಗಲ್ ಅಲ್ಲಿ ರಿವ್ಯೂ ಮಾಡಿಕೊಡ್ಬಹುದು. ಸೊ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ನಾಲೆಜ್ ಬೇಕಂದ್ರೆ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ನನ್ನ ನಂಬರ್ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ, ನೀವು ಬೇಕಾದ್ರೆ ಡೈರೆಕ್ಟ್ ಆಗಿ ನನಗೆ ಮೆಸೇಜ್ ಮಾಡ್ಬೋದು. ನನ್ನ ಸ್ಟೂಡೆಂಟ್, ಅವರು ಹೌಸ್ ವೈಫ್, 2 ಮಕ್ಳ ತಾಯಿ, ಅವರು ಕಾಪಿ ರೈಟಿಂಗ್ ಇಂದ ಮಂತ್ಲಿ 50,000 to 60,000 ಅವರು ಬಿಗಿನರ್ ಆಗಿ ಅರ್ನ್ ಮಾಡ್ತಾ ಇದ್ದಾರೆ. ನನಗೆ ತುಂಬಾ ಖುಷಿ ಆಗುತ್ತೆ. ಕರ್ನಾಟಕದಲ್ಲಿ 5,000ಕ್ಕಿಂತ ಹೆಚ್ಚು ಜನರಿಗೆ ನಾನು ಗೈಡೆನ್ಸ್ ಪ್ರೊವೈಡ್ ಮಾಡಿದ್ದೀನಿ, ಸ್ಕಿಲ್ಸ್ ಮುಖಾಂತರ ಹೇಗೆ ಸಂಪಾದನೆ ಮಾಡಬೇಕು ಅಂತ. ಸೊ ಇಲ್ಲಿ ಕಾಪಿ ರೈಟಿಂಗ್ ಅಂಡ್ ಕಂಟೆಂಟ್ ರೈಟಿಂಗ್ ಅಲ್ಲಿ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಲೇಬೇಕು ಅಂತ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನೀವು ಫೋನ್ ಮೂಲಕ ಸಂಪಾದನೆ ಮಾಡಬಹುದು. ಕಾಪಿ ರೈಟಿಂಗ್ ಅಂಡ್ ಕಂಟೆಂಟ್ ರೈಟಿಂಗ್ ಪ್ರಾಜೆಕ್ಟ್ ತುಂಬಾ ಇದೆ, ತುಂಬಾ ಅಪ್ಲಿಕೇಶನ್ಸ್ ಇದೆ. ಎಕ್ಸಾಂಪಲ್ ಕೊಡ್ತೀನಿ. ಅಪ್ವರ್ಕ್ ಇದೆ, ಫೈವರ್ ಅಂತ ಇದೆ, ಪೀಪಲ್ ಪರ್ಲ್ ಆರ್ ಅಂತ ಇದೆ. ಈ 3 ವೆಬ್ಸೈಟ್ ಅಲ್ಲಿ ನೀವು ಬೇಕಾದ್ರೆ ಕೆಲಸ ಮಾಡಬಹುದು. ಹೇಗೆ ಕೆಲಸ ಮಾಡಬೇಕು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಸ್ಟಾರ್ಟಿಂಗ್ ಇಂದ ಗೈಡ್ ಮಾಡ್ತೇನೆ. 5ನೇ ಸ್ಕಿಲ್ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್. ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇಂದ ನೀವು ಮಂತ್ಲಿ 50,000 to 60,000 ವರೆಗೂ ಈಸಿಯಾಗಿ ಅರ್ನ್ ಮಾಡ್ಬೋದು. ನಿಮ್ಮ ಹತ್ರ ಝೀರೋ ನಾಲೆಜ್ ಇದ್ರೇನು ನೀವು ಇದರಲ್ಲಿ ಕೆಲಸ ಮಾಡ್ಬೋದು, ಯಾಕೆಂದ್ರೆ ಇದು ಈಸಿಯೆಸ್ಟ್ ಸ್ಕಿಲ್. ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡೇ ಮಾಡ್ತೀರಾ. ಸೊ ಇನ್ಸ್ಟಾಗ್ರಾಮ್ ನೀವು ಯೂಸ್ ಮಾಡ್ತೀರಾ ಅಂದ್ರೆ ನಿಮಗೆ ಇನ್ಸ್ಟಾಗ್ರಾಮ್ ಫೀಚರ್ಸ್ ಗೊತ್ತಿರುತ್ತೆ, ಹೇಗೆ ನಾವು ಯೂಸ್ ಮಾಡ್ಬೋದು ಅಂತ, ರೈಟ್? ಸೊ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಇವಾಗ ಸಪೋಸ್ ನನ್ನ ಹತ್ರ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಇದೆ, ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ನನ್ನ ಹತ್ರ 50,000 ಫಾಲೋವರ್ಸ್ ಇದೆ. ಆದ್ರೆ ನನಗೆ ಟೈಮ್ ಇಲ್ಲ, ನಾನು ಇನ್ಸ್ಟಾಗ್ರಾಮ್ ಮ್ಯಾನೇಜ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ. ನಾನೇನು ಮಾಡ್ತೀನಿ, ಬೇರೆಯವ್ರಿಗೆ ಹೈಯರ್ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನೀವು ಮ್ಯಾನೇಜ್ ಮಾಡಿ, ನೀವು ಸ್ಟೋರಿ ಹಾಕಿ, ನೀವು ನನಗೋಸ್ಕರ ರೀಲ್ಸ್ ಮಾಡಿ, ಕಾಂಟೆಂಟ್ ಕ್ರಿಯೇಟ್ ಮಾಡಿ ಅಂತ ನಾನು ಬೇರೆಯವ್ರಿಗೆ ಹೈಯರ್ ಮಾಡ್ತೀನಿ. ಸೊ ನಿಮ್ಮ ಹತ್ರ ಸೋಷಿಯಲ್ ಮೀಡಿಯಾ ನಾಲೆಜ್ ಇದ್ರೆ ನೀವು ಚಾರ್ಜ್ ಮಾಡ್ಬೋದು. ಬೇರೆಯವ್ರ ಇನ್ಫ್ಲೂಯೆನ್ಸಸ್ಗೋಸ್ಕರ ಕೆಲಸ ಮಾಡ್ಬೋದು. ನೀವು ಇನ್ಫ್ಲೂಯೆನ್ಸರ್ಸ್ಗೆ ಮೆಸೇಜ್ ಮಾಡ್ಬೋದು, ನೀವು ಅವ್ರಿಗೆ DM ಮಾಡಿ ಹೇಳ್ಬೋದು, ನನಗೆ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ ಮಾಡಕ್ಕೆ ಬರುತ್ತೆ, ನನಗೆ ಎಲ್ಲ ಫೀಚರ್ಸ್ ಗೊತ್ತಿದೆ, ನಿಮಗೋಸ್ಕರ ನಾನು ಮ್ಯಾನೇಜ್ ಮಾಡ್ತೀನಿ, ನನಗೆ ಅವಕಾಶ ಕೊಡಿ ಅಂತ ನೀವು ಬೇಕಾದರೆ DMs ಮಾಡ್ಬೋದು. ಸೊ ನಿಮಗೆ ಅವರು ಜಾಬ್ ಪ್ರೊವೈಡ್ ಮಾಡ್ತಾರೆ, ನಿಮಗೆ ಫ್ರೀಲಾನ್ಸಿಂಗ್ ವರ್ಕ್ ಪ್ರೊವೈಡ್ ಮಾಡ್ತಾರೆ. ಸೊ ನೀವು ಬೇರೆಯವ್ರಿಗೋಸ್ಕರ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ ಮಾಡಿದ್ರೇನು ನೀವು ಮಂತ್ಲಿ 50,000 to 60,000 ಆರಾಮಾಗಿ ಸಂಪಾದನೆ ಮಾಡ್ಬೋದು. ಸೊ ಈ 5 ಸ್ಕಿಲ್ ನೀವು ಕಲ್ತ್ರೆ ನಿಮ್ಮ ಲೈಫ್ನ ಚೇಂಜ್ ಮಾಡ್ಬೋದು. ವಿಡಿಯೋ ಎಡಿಟಿಂಗ್, ಅಫಿಲಿಯೇಟ್ ಮಾರ್ಕೆಟಿಂಗ್, ಫೇಸ್ಬುಕ್ ಆ್ಯಡ್, ಕಾಂಟೆಂಟ್ ರೈಟಿಂಗ್ ಆ್ಯಂಡ್ ಕಾಪಿ ರೈಟಿಂಗ್, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಮುಖಾಂತರ ಜನ ನಿಜವಾಗ್ಲೂ ಅರ್ನಿಂಗ್ಸ್ ಮಾಡ್ತಾರೆ. ನನ್ನ ಸ್ಟೂಡೆಂಟ್ ರಿಸಲ್ಟ್ನ ನೀವು ನೋಡ್ಬೋದು, ಇಲ್ಲಿ ಸ್ಕ್ರೀನ್ಶಾಟ್ಸ್ ಎಲ್ಲ ಹಾಕಿದ್ದೀನಿ. ಹೇಗೆ ಇವ್ರು ಲರ್ನ್ ಮಾಡಿದ್ದಾರೆ ಅಂದರೆ ನನ್ನ ಗೈಡೆನ್ಸಲ್ಲಿ, ನನ್ನ ಮೆಂಟರ್ಶಿಪ್ಪಲ್ಲಿ ಲೈಫ್ನ ಚೇಂಜ್ ಮಾಡಿದ್ದಾರೆ. ನಿಮಗೆ ಸದ್ಯಕ್ಕೆ ನಾಲೆಜ್ ಇಲ್ಲ, ನನಗೆ ಗೊತ್ತಿದೆ, ನಿಮಗೆ ಕಷ್ಟ ಆಗ್ತಾ ಇರ್ಬೋದು, ನೀವು ಇನ್ನೂ ನಿಮಗೆ ಪ್ರಾಬ್ಲಮ್ ಇರ್ಬೋದು, ನಾನು ಹೇಗೆ ಮಾಡಬೇಕು, ನನಗೆ ಏನೂ ನಾಲೆಜ್ ಇಲ್ಲ ಅಂತ. ಡೋಂಟ್ ವರಿ, ನಾಲೆಜ್ ಇಲ್ಲ ಅಂತ ನೀವು ಕೂತಿದ್ರೆ 100% ನಿಮ್ಗೆ ನಾಲೆಜ್ ಸಿಗಲ್ಲ. ಕಷ್ಟಪಡಬೇಕು, ಸ್ಮಾರ್ಟ್ ವರ್ಕ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬಾರ್ದು, ಸ್ಮಾರ್ಟ್ ವರ್ಕ್ ಮಾಡಬೇಕು. ಬಿಕಾಸ್ ಕಾಲ ಬದಲಾಗಿದೆ. ನೀವು ಹಾರ್ಡ್ ವರ್ಕ್ ಮಾಡಿದರೆ ನಿಮಗೆ ಸಕ್ಸಸ್ಫುಲ್ ಸಿಗಲ್ಲ, ನೀವು ಸಕ್ಸಸ್ಫುಲ್ ಆಗಲ್ಲ. ಸ್ವಲ್ಪ ಬುದ್ಧಿನ ಯೂಸ್ ಮಾಡಬೇಕು. ಜಸ್ಟ್ ಡಿಗ್ರಿ ಮೇಲೆ ಡಿಪೆಂಡೆಂಟ್ ಆಗಿದ್ದೀರಾ, ಡಿಗ್ರಿ ಮೇಲೆ ಜಸ್ಟ್ ಡಿಪೆಂಡೆಂಟ್ ಆಗಬೇಡಿ. ಡಿಗ್ರಿ ಜೊತೆಗೆ ಫ್ರೀ ಟೈಮಲ್ಲಿ ಸ್ಕಿಲ್ಸ್ ಲರ್ನ್ ಮಾಡಿ. ನಾನು ಪರ್ಸನಲ್ ಆಗಿ ಗೈಡ್ ಮಾಡ್ತೀನಿ. ನಿಮಗೆ ಏನು ನಾಲೆಜ್ ಇಲ್ಲ ಅಂದರೆ ಡೋಂಟ್ ವರಿ, ನಾನು ಆಲ್ರೆಡಿ 5,000ಕ್ಕಿಂತ ಹೆಚ್ಚು ಜನರಿಗೆ ಗೈಡೆನ್ಸ್ ಪ್ರೊವೈಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಅಟ್ಯಾಚ್ ಮಾಡ್ತಾ ಇದ್ದೀನಿ, ಇಲ್ಲಿ ನಂಬರ್ ನೋಡ್ಕೋಬಹುದು. ನೀವು ಡೈರೆಕ್ಟಾಗಿ ನನಗೆ ಮೆಸೇಜ್ ಮಾಡಿ, 0 ಇಂದ ನಿಮಗೆ ಪರ್ಸನಲ್ ಆಗಿ 1-to-1 ಗೈಡೆನ್ಸ್ ಪ್ರೊವೈಡ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಏನೇ ಡೌಟ್ ಇದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಮೆಸೇಜ್ ಮಾಡಿ ಕೇಳ್ಬೋದು. ಸೆಕ್ಷನ್ ಅಲ್ಲಿ ತಿಳಿಸಿ ನಿಮಗೆ ಯಾವುದು ಬೆಸ್ಟ್ ಅಂತ ಅನಿಸ್ತು, ಯಾವುದು ಸ್ಕಿಲ್ ನೀವು ಲರ್ನ್ ಮಾಡಕ್ಕೆ ಇಷ್ಟಪಡ್ತೀರಾ. ನಾನು ಪರ್ಸನಲ್ ಆಗಿ ನಿಮಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ರಿಪ್ಲೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ.